ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಪ್ರಯತ್ನಗಳು ವಿಫಲ ಆದರೂ ಸಹ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನೋ ಮಾತಿನಂತೆ ಇದೀಗ ಕಬಿನಿ ಜಲಾಶಯಕ್ಕೆ ಒಳ ಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಕಾವೇರಿ ವಿವಾದ ತಾರಕಕ್ಕೇರಿ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದೆ ಅನ್ನೋ ಒಂದು ಕಾಲಘಟ್ಟದಲ್ಲೇ ಪ್ರಾರ್ಥನೆ ಫಲಿಸಿದೆ. ಕಬಿನಿ ಜಲಾಶಯಕ್ಕೆ ಬರೋಬ್ಬರಿ 30,000 ಕ್ಯೂಸೆಕ್ ಒಳ ಹರಿವಿದೆ. ನಾನೀಗ ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಕಬಿನಿ ಜಲಾಶಯದ ಬಳಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಇದೀಗ 4 ಗೇಟುಗಳನ್ನು ಅಂದರೆ ಕಬಿನಿ ಜಲಾಶಯದ 4 ಗೇಟುಗಳನ್ನು ತೆರೆಯಲಾಗಿದೆ. ಬರೋಬ್ಬರಿ 25,000 ಕ್ಯೂಸೆಕ್ ಹೊರ ಹರಿವು ಇರುವಂಥದ್ದು. ನದಿ ಪಾತ್ರಕ್ಕೆ ಈ ನೀರು ಹರಿತಾ ಇರುವಂಥ ರಭಸವನ್ನು ನೀವು ನೋಡ್ತಾ ಇರ್ಬೋದು. ಯಾಕಂದರೆ ಕೇರಳದ ವಯನಾಡಿನಲ್ಲಿ ಭಾರೀ ಮಳೆ ಆಗ್ತಾ ಇರೋ ಕಾರಣಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಕಬಿನಿ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇದೆ. ಹೀಗಾಗಿ ಎಷ್ಟು ನೀರು ಬರ್ತಾ ಇದೆ ಅಷ್ಟೇ ಪ್ರಮಾಣದ ನೀರನ್ನು ನದಿ ಪಾತ್ರಕ್ಕೆ ಬಿಡಲಾಗ್ತಾ ಇದೆ. ಈಗ ಏನು ತಮಿಳುನಾಡಿಗೆ ನೀರನ್ನು ಬಿಡಬೇಕು ಅಂತೇಳಿ ಸೂಚನೆ ಆದೇಶಗಳನ್ನು ನೀಡಿತ್ತು. ಜಲಾಶಯಗಳು ಖಾಲಿಯಾಗಿದ್ದವು. ಯಾಕಂದರೆ ರಾಜ್ಯದಲ್ಲೇ ಮೊದಲು ತುಂಬುವಂಥ ಜಲಾಶಯ ಅನ್ನೋ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿರುವಂಥದ್ದು ಕಬಿನಿ ಜಲಾಶಯ. ಇದೇ ಕಾರಣಕ್ಕಾಗಿ ಕಬಿನಿ ಜಲಾಶಯ ಜೂನ್ನಲ್ಲಿ ನೀರು ಹರಿದು ಬರದೆ ಜಲಾಶಯ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಸಾಕಷ್ಟು ಆತಂಕಕ್ಕೆ ಕಾರಣವಾಗಿತ್ತು. ಹೀಗಾಗಿ ಎಲ್ಲೋ ಒಂದು ಕಡೆ ಬರದ ಛಾಯೆ ಸಹ ಎದುರಾಗಿತ್ತು. ಇದೀಗ ಪ್ರಾರ್ಥನೆ ಫಲ ಕೊಟ್ಟಿರುವಂಥದ್ದು. ಕೇರಳದ ವಯನಾಡಿನಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದ್ರಿಂದಾಗಿ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಹೀಗಾಗಿ ಹೊರ ಹರಿವನ್ನು ನೀವೇನು ನೋಡ್ತಾ ಇದ್ದೀರಾ, 4 ಗೇಟುಗಳಲ್ಲಿ ಇದೇ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇರುವಂಥದ್ದು. ಬನ್ನಿ, ಹಾಗಿದ್ರೆ ನಾವೀಗ ಡ್ಯಾಮ್ನ ಆ ಒಂದು ಮತ್ತೊಂದು ಭಾಗ ಅಂದರೆ ಡ್ಯಾಮ್ನ ಆ ಒಂದು 4 ಗೇಟುಗಳೇನು ಹರಿತಾ ಇದ್ದಾವೆ, ಆ 4 ಗೇಟುಗಳಲ್ಲಿ ಹೋಗಿ ಯಾವ ರೀತಿಯಾಗಿ ನೀರು ಹರಿದು ಹೋಗ್ತಾ ಇದೆ ಅದನ್ನ ನೋಡುವಂಥದ್ದು. ಯಾಕಂದರೆ ಸಾಮಾನ್ಯವಾಗಿ ಕಬಿನಿ ಜಲಾಶಯ ಅಂತ ಹೇಳಿದ್ರೆ ರಾಜ್ಯದ ರೈತರಿಗೆ ಒಂದು ರೀತಿಯಾದಂಥ ಆಶಾದಾಯಕವಾದಂತಹ ಬೆಳವಣಿಗೆಯನ್ನು ಇಲ್ಲಿ ನೋಡ್ಬೋದಾಗಿದೆ. ಯಾಕಂದರೆ ರಾಜ್ಯದಲ್ಲೇ ಮೊದಲು ತುಂಬುವಂತಹ ಜಲಾಶಯ ಅನ್ನೋ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಕಬಿನಿ ಜಲಾಶಯದಲ್ಲಿ ಸಾಮಾನ್ಯವಾಗಿ ಕುಡಿಯುವ ನೀರು ಇರ್ಬೋದು ಅಥವಾ ರೈತರ ಏನು ಬೆಳೆಗಳಿಗೆ ಇರ್ಬೋದು, ಎಲ್ಲದಕ್ಕೂ ಸಹ ಅನುಕೂಲ ಆಗ್ತದೆ. ನೀವು ನೋಡ್ತಾ ಇದ್ದೀರಾ, ಈ ಒಂದು ಭಾಗದಲ್ಲಿ ನಾನು ನಿಂತಿರುವಂಥದ್ದು ಕಬಿನಿ ಜಲಾಶಯದ ಈ ಒಂದು ಭಾಗ ಏನಿದೆ, ಸೊ ಹೊರ ಹರಿವಿನ ಈ ಒಂದು ಭಾಗ. ಈ ಭಾಗದಲ್ಲಿ ನೀವು ನೋಡೋದಾದರೆ ಗೇಟುಗಳನ್ನು ನೀವು ನೋಡ್ತಾ ಇರ್ಬೋದು. ಅತ್ಯಂತ ಬಲಿಷ್ಠವಾದಂತಹ ಗೇಟುಗಳಿರುವಂಥದ್ದು. ಅಂದರೆ ಜಲಾಶಯದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದ್ದಂತೆ ಆ ಹೊರ ಹರಿವಿಗೆ ಏನಾಗ್ತದೆ, ಸೊ ಆ ಸಂದರ್ಭದಲ್ಲಿ ಅತ್ಯಂತ ರಭಸವಾಗಿ ಹರಿಯುವಂತಹ ನೀರಿನ ಪ್ರಮಾಣವನ್ನು ತಡೆದುಕೊಳ್ಳುವಂತಹ ಎಲ್ಲ ಸಾಮರ್ಥ್ಯಗಳನ್ನು ಹೊಂದಿರುವಂಥದ್ದು. 84 ಅಡಿ ಎತ್ತರದ ಗರಿಷ್ಠ ಏನು ನೀರು ಸಂಗ್ರಹಣೆಯ ಒಂದು ಸಾಮರ್ಥ್ಯ ಇರುವಂಥ ಇದರಲ್ಲಿ ಈಗಾಗಲೇ 82 ಅಡಿ ನೀರು ತುಂಬಿರುವಂಥದ್ದು. ಸೊ ಮತ್ತೊಂದು ಭಾಗದಲ್ಲಿ ಈಗ ಈ ಭಾಗದಲ್ಲಿ ನದಿ ಪಾತ್ರಕ್ಕೆ ನೀವು ನೋಡ್ತಾ ಇರುವಂಥ ಜಾಗ ಏನಿದೆ, ಸೊ ಸಾಕಷ್ಟು ನೀರು ಹರಿದು ಹೋಗ್ತಾ ಇರುವಂತಹ ಒಂದು ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಸೊ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇರೋದ್ರಿಂದಾಗಿ ಈ ಒಂದು ನೀರೇನಿದೆ, ಸೊ ನದಿ ಪಾತ್ರಕ್ಕೆ ಬಿಟ್ಟಂತಹ ನೀರು ತಮಿಳುನಾಡಿಗೆ ಹೋಗುವಂಥದ್ದು. ಯಾಕಂದರೆ ಕಾವೇರಿ ಇರ್ಬೋದು ಅಥವಾ ಕಬಿನಿ ಇರ್ಬೋದು, ಈ ಒಂದು ಭಾಗದಲ್ಲಿ ನೀರನ್ನು ನದಿ ಪಾತ್ರಕ್ಕೆ ಬಿಟ್ಟರೆ ಮೈಸೂರು ಜಿಲ್ಲೆ ಟಿ ನರಸೀಪುರದ ತಿರುಮಕೂಡಲ ಸಂಗಮ ಅಂದರೆ ತ್ರಿವೇಣಿ ಸಂಗಮ ಏನಿದೆ, ಆ ತ್ರಿವೇಣಿ ಸಂಗಮ ಭಾಗದಲ್ಲಿ 2 ನದಿಗಳ ನೀರು ಒಟ್ಟಿಗೆ ಸೇರಿ ಶಿವನ ಸಮುದ್ರಕ್ಕೆ ಹೋಗ್ತದೆ. ಶಿವನ ಸಮುದ್ರದಲ್ಲಿ ವಿದ್ಯುತ್ಗೆ ಮತ್ತು ಕುಡಿಯುವ ನೀರಿಗಾಗಿ ಒಂದಷ್ಟು ನೀರನ್ನು ಬಳಸ್ಕೊಂಡ್ರೆ ಉಳಿದಂತಹ ಎಲ್ಲ ನೀರು ಸಹ ತಮಿಳುನಾಡಿಗೆ ಹೋಗುವಂಥದ್ದು. ಯಾಕಂದರೆ ತಮಿಳುನಾಡಿಗೆ ನೀರನ್ನು ಬಿಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಡ್ತಾಯಿದ್ರು. ಆ ಸೂಚನೆಯಂತೆ ಜಲಾಶಯಗಳಲ್ಲೂ ಖಾಲಿಯಾಗಿದ್ವು. ಸೊ ಯಾವ ರೀತಿ ಬಿಡೋದು ಅಂತೇಳಿ ಈಗ ನೀವು ನೋಡ್ತಾ ಇರುವಂಥದ್ದು ಮೊದಲ ಗೇಟು. ಇದೇ ರೀತಿಯಾಗಿ 4 ಗೇಟುಗಳಲ್ಲೂ ಸಹ ಈಗ ನೀರು ಹರಿದು ಹೋಗ್ತಾ ಇದೆ. ಸೊ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇರೋದ್ರಿಂದಾಗಿ ಈ ಕಾವೇರಿಯ ಸಮಸ್ಯೆ ಏನಿದೆ ಒಂದಷ್ಟು ಮಟ್ಟಿಗೆ ಬಗೆಹರಿಯುವಂತಹ ಲಕ್ಷಣಗಳು ಕಾಣಿಸ್ತಾ ಇರುವಂಥದ್ದು. ಸೊ ಇದೇ ಕಾರಣಕ್ಕಾಗಿ ಎಲ್ಲರೂ ಹೇಳ್ತಾ ಇರುವಂಥದ್ದು ಜಲಾಶಯಗಳಲ್ಲಿ ನೀರಿಲ್ಲ. ಸೊ ಜಲಾಶಯಗಳಲ್ಲಿ ನೀರು ಬಂದ ನಂತರ ಈ ಬಗ್ಗೆ ನೋಡೋಣ ಅಂತೇಳಿ ಸದ್ಯದ ಮಟ್ಟಿಗೆ ತಮಿಳುನಾಡಿಗೆ ನೀರು ಹರಿಸುವಂಥ ಕೆಲಸ ಆಗ್ತಾ ಇದೆ. ಆದರೆ ಮತ್ತೊಂದು ಏನಂತ ಹೇಳಿದ್ರೆ, ಸೊ ಈಗ ಇರುವಂಥದ್ದು ನಾಲೆಗಳಿಗೆ ನೀರನ್ನು ಕೊಡುವಂಥದ್ದು. ಯಾಕಂದರೆ ರೈತರಿಗೆ ಜೀವನಾಡಿಯಾಗಿರುವಂಥದ್ದು ನಮ್ಮ ರಾಜ್ಯದಲ್ಲಿರುವಂತಹ ನಾಲೆಗಳು. ಆ ನಾಲೆಗಳಿಗೆ ನೀರು ತುಂಬಿಸಿದ್ರೆ ಖಂಡಿತವಾಗಿಯೂ ಅಲ್ಲಿರುವಂತಹ ಅಂದರೆ ಗ್ರಾಮಗಳ ಕೆರೆಕಟ್ಟೆಗಳಿಗೂ ಸಹ ನೀರು ತುಂಬಿಕೊಳ್ತದೆ. ಇದರ ಜೊತೆಗೆ ಅಂತರ್ಜಲದ ಪ್ರಮಾಣ ಹೆಚ್ಚಾಗ್ತದೆ. ಬೋರ್ಗಳಲ್ಲಿ ಮತ್ತು ಪಂಪ್ ಸೆಟ್ಗಳಲ್ಲಿ ನೀರು ಸಿಗುವಂತಾಗ್ತದೆ. ಈ ಕಾರಣಕ್ಕಾಗಿ ತಮಿಳುನಾಡಿಗೆ ನೀರು ಹರಿಸುವಂಥದ್ದು ಏನು ಆದೇಶಗಳಿದೆ, ಸೂಚನೆಗಳನ್ನು ಪಾಲಿಸಿ ಇದರ ಜೊತೆಗೆ ನಮಗೆ ಅಂದರೆ ನಮ್ಮ ಕುಡಿಯುವ ನೀರಿರ್ಬೋದು, ದನ ಕರುಗಳಿಗೆ ಜಾನುವಾರುಗಳಿಗೆ ನೀರಿರ್ಬೋದು, ಇದಕ್ಕೂ ಸಹ ಒಂದು ಪರಿಹಾರವನ್ನು ಮಾಡಿಕೊಡಿ. ಸದ್ಯಕ್ಕೆ ಈ ಒಂದು ಏನು ನದಿ ಪಾತ್ರಕ್ಕೆ ನೀರನ್ನು ಹರಿಸಲಾಗ್ತಾ ಇದೆ, ನಾಲೆಗಳಿಗೂ ನೀರನ್ನು ಹರಿಸಿದರೆ ಖಂಡಿತವಾಗಿಯೂ ಗ್ರಾಮದ ಎಲ್ಲ ಕೆರೆಕಟ್ಟೆಗಳು ತುಂಬುತ್ತದೆ, ಜಾನುವಾರುಗಳಿಗೆ ಮೇವುಗಳಿಗೆ ಅನುಕೂಲ ಆಗ್ತದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಚಿಂತಿಸಲಿ ಅನ್ನೋದು ರೈತರ ಒತ್ತಾಯ ಆಗಿದೆ. ಈ ನಿಟ್ಟಿನಲ್ಲೂ ಸಹ ಸರ್ಕಾರ ಚಿಂತಿಸಿದರೆ, ಪ್ರಕೃತಿ ಇದೇ ರೀತಿಯಾಗಿ ಸಹಕಾರವನ್ನು ನೀಡಿದರೆ, ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದಿದೆ ಸದ್ಯದ ಸಮಸ್ಯೆ ಬಗೆಹರಿಯುವಂಥದ್ದು ಖಂಡಿತವಾಗಿಯೂ ಸಾಧ್ಯವಾಗ್ತದೆ ಅನ್ನೋದೇ ಎಲ್ಲರ ಅಭಿಪ್ರಾಯವಾಗಿದೆ. ಕಬಿನಿ ಜಲಾಶಯದಿಂದ ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.